ರಂಜಿತಾ ದುನಿಯಾಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ಎಂಬ್ರಿಯೋ ಫ್ರೀಸರ್ ಅಂದರೆ ಏನು, ಯಾಕೆ ನಾವು ಎಂಬ್ರಿಯೋಸ್ನ ಫ್ರೀಸ್ ಮಾಡ್ತೀವಿ, ಎಸ್ಪೆಷಲಿ IVF ಅಲ್ಲಿ ಎಂಬ್ರಿಯೋ ಫ್ರೀಸಿಂಗ್ ಆರ್ ಎಂಬ್ರಿಯೋ ಫ್ರೋಸನ್ ಟ್ರಾನ್ಸ್ಫರ್ ಈ ಥರದ್ದೆಲ್ಲ ತುಂಬ ಕೇಳಿರ್ತೀವಿ. ಸೊ ಹಂಗಾರೆ ಎಂಬ್ರಿಯೋ ಫ್ರೀಸಿಂಗ್ ಅಂದರೆ ಏನು, ಡಾಕ್ಟರ್ ಯಾವಾಗ ಇದನ್ನ ಸಜೆಸ್ಟ್ ಮಾಡ್ತಾರೆ, ಆಮೇಲೆ ಎಲ್ಲ IVF ಸೆಂಟರಲ್ಲಿ ಈ ಥರ ಎಂಬ್ರಿಯೋ ಫ್ರೀಸಿಂಗ್ ಇರುತ್ತೆ, ಇದೆಲ್ಲರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಇದುವರೆಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಸಾಮಾನ್ಯವಾಗಿ ಒಂದು IVF ಜರ್ನಿ ಅಂತಂದರೆ ಒಂದು ಲಾಂಗೆಸ್ಟ್ ಜರ್ನಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ IVF ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮುಂಚೆ ತುಂಬ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಓವಮ್ ಪಿಕಪ್ ಮಾಡಬೇಕಾಗುತ್ತೆ, ಅಬ್ಸರ್ವೇಷನ್ ಮಾಡಿಕೊಂಡು, ಆಮೇಲೆ ಡೇ 5 ಎಂಬ್ರಿಯೋಸ್ಗಳನ್ನ ತಯಾರು ಮಾಡಿ ಆಮೇಲೆ ಟ್ರಾನ್ಸ್ಫರ್ ಮಾಡೋವಂಥದ್ದು ನಾರ್ಮಲಾಗಿ 2 to 3 ಮಂತ್ ಬೇಕಾಗುತ್ತೆ. ನಮ್ಮ ಅಬ್ಸರ್ವೇಷನ್, ನಮ್ಮ ಬಾಡಿ ಅಬ್ಸರ್ವೇಷನ್ ಹೇಗಿದೆ ಆ್ಯಂಡ್ ನಮ್ಮ ಈ ರೈಟ್ ಟೈಮ್ ಇದೆಲ್ಲ ನೋಡ್ಕೊಂಡು ಡಾಕ್ಟರ್ಗಳು ಈ ಥರ ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡೋವಂಥದ್ದು, ಆಮೇಲೆ ಸಕ್ಸಸ್ ರೇಟ್ನ ಹೇಳುವಂಥದ್ದು ಅವ್ರ ಪ್ರೆಗ್ನೆನ್ಸಿ ಆಗುವಂಥದ್ದು. ಸಾಮಾನ್ಯವಾಗಿ ಕೆಲವು ಡಾಕ್ಟರ್ಗಳು ಈ ಓವಮ್ ಪಿಕಪ್ ಮಾಡಿದ ತಕ್ಷಣ 5 days ಲ್ಯಾಬಲ್ಲಿಟ್ಟು ಆ ಎಂಬ್ರಿಯೋಸ್ನ ಕ್ರಿಯೇಟ್ ಮಾಡ್ತಾರೆ. ಎಂಬ್ರಿಯೋಸ್ನ ಕ್ರಿಯೇಟ್ ಮಾಡಿ ಆಟೋಮೆಟಿಕ್ಕಾಗಿ ಆ ಮಂತ್ ಸೈಕಲಲ್ಲಿ ಅವರು ಈ ಪೇಷಂಟ್ಸಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು, ಆ ಟೈಮಲ್ಲಿ ಅವರು ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡುವಂಥದ್ದು, ಈ ಥರ ಮಾಡ್ತಾರೆ. ಇನ್ನು ಕೆಲವು ಲ್ಯಾಬಲ್ಲಿ ಏನು ಮಾಡ್ತಾರೆ, ಆ ಎಂಬ್ರಿಯೋಸ್ ಏನು ಕ್ರಿಯೇಟ್ ಆಗಿರುತ್ತೆ ಅವ್ರ ಡೇ 5 ಎಂಬ್ರಿಯೋಸ್ ಏನು ಕ್ರಿಯೇಟ್ ಆಗಿರುತ್ತೆ ನೋಡಿ, ಅದನ್ನ ಫ್ರೀಸ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಒಂದು ವೇಳೆ ಈ ಥರ ಫ್ರೀಸ್ ಮಾಡಿ ಇಟ್ಕೊಂಡ್ರೆ ಸೊ ಯಾವಾಗ ಬೇಕಾದ್ರೂ ಯಾವ ಮಂತಲ್ಲಿ ಬೇಕಾದ್ರೂ ನಿಮಗೆ ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡ್ಬೋದು ಅನ್ನೋ ರೀಸನ್ಗಾಗಿ. ಸೊ ಹಾಗಾದರೆ ಎಂಬ್ರಿಯೋ ಫ್ರೀಸಿಂಗ್ ಆಪ್ಷನ್ಸ್ ಯಾಕೆ ಮಾಡ್ತಾರೆ, ನಾರ್ಮಲಾಗಿ ಹಿಂಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳೋದಾದರೆ, ಕೆಲವೊಂದು ಸಲ ಏನಾಗುತ್ತೆ ಅಂತಂದಾಗ IVF ಮಾಡಬೇಕು ಅಂತಲೇ ಲಾಟ್ಸ್ ಆಫ್ ಇಂಜೆಕ್ಷನ್ಸ್ ಕೊಡ್ತಾರೆ, ಆಮೇಲೆ ಟ್ಯಾಬ್ಲೆಟ್ಸ್ ಇರುತ್ತೆ, ಇದರಿಂದಾಗಿ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಸಲ ನಾವು ಇವಾಗ ಪ್ರೆಗ್ನೆನ್ಸಿಯಲ್ಲಿ ಏನಾದ್ರು ರೆಡಿ ಇರ್ತೀವಿ, ಆವಾಗ ನಿಮ್ಮ ಎಂಡೋಮೆಟ್ರಿಯಮ್ ಚೆನ್ನಾಗಿ ಕ್ರಿಯೇಟ್ ಆಗಿರಲ್ಲ, ಅವ್ರ ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಇದೆ ಅಂತಂದಾಗ ಆವಾಗ ಅವರು ಡಾಕ್ಟರ್ ಹೇಳುವಂಥದ್ದು ಈ ಮಂತು ಅವ್ರ ಈ ಸೈಕಲು ಕರೆಕ್ಟಾಗಿ ಸೂಕ್ತ ಅಲ್ಲ ಅಂತ ಹೇಳೋದ್ರಿಂದ ನೆಕ್ಸ್ಟ್ ಮಂತ್ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಅದೇ ರೀಸನ್ಗೋಸ್ಕರ ಈ ಥರ ಎಂಬ್ರಿಯೋ ಫ್ರೀಸಿಂಗ್ನ ಮಾಡುವಂಥದ್ದು. ಸೊ ಹಾಗಾದರೆ ಎಲ್ಲ ಲ್ಯಾಬಲ್ಲಿ ಈ ಥರ ಎಂಬ್ರಿಯೋ ಫ್ರೀಸಿಂಗ್ ಆಪ್ಷನ್ಸ್ ಇದೆಯಾ ಅಂತಂದಾಗ ಇಲ್ಲ, ಡೆಫಿನೆಟಾಗಿ ಕೆಲವರು ಹೈ ಲೆವೆಲ್ ಕ್ಲಿನಿಕ್ಸಲ್ಲಿ ಮಾತ್ರ ಈ ಥರ ಎಂಬ್ರಿಯೋ ಫ್ರೀಸಿಂಗ್ ಆಪ್ಷನ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ IVF ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಕ್ಲಿನಿಕ್ ಸೆಲೆಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವುದರಲ್ಲಿ ಏನಾಗುತ್ತೆ, ಈ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಡೇ 3 ಡೇ 5 ಎಲ್ಲ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಕೆಲವು ಲ್ಯಾಬ್ಗಳಲ್ಲೇ ಅಷ್ಟು ಹೈಟೆಕ್ ಆಗಿರಲ್ಲ. ಸೊ ಹಂಗಾಗಿ ಅವರು ಅದನ್ನೆಲ್ಲ ಅವಾಯ್ಡ್ ಮಾಡುವಂಥದ್ದು. ಬಟ್ ಇದರಲ್ಲಿ ಎಂಬ್ರಿಯೋ ಫ್ರೀಸಿಂಗ್ ಮಾಡೋದ್ರಿಂದ ನಿಮಗೆ ಎಷ್ಟು ವರ್ಷ ಬೇಕಾದರೂ ಅದನ್ನ ಫ್ರೀಸ್ ಮಾಡಿ ಇಟ್ಕೋಬೋದು. ಯಾಕೆ ಅಂತಂದರೆ ಇದರಲ್ಲಿ ಎಂಬ್ರಿಯೋಸ್ನ ಕೂಲ್ ಡೌನ್ ಮಾಡುತ್ತೆ. ಇದು ಎಂಬ್ರಿಯೋಸ್ ಫ್ರೀಸಿಂಗ್ ಮಾಡೋದ್ರಿಂದ ಎಂಬ್ರಿಯೋಸ್ನ ಕೂಲ್ ಡೌನ್ ಮಾಡುತ್ತೆ. ಸೊ ಕೂಲ್ ಡೌನ್ ಅಂತಂದರೆ ನಾರ್ಮಲ್ ಟೆಂಪರೇಚರ್ಗೆ ಏನಾದರೂ ಈ ಥರ ಎಂಬ್ರಿಯೋಸ್ನ ಇಟ್ಟರೆ ಸೊ ಕ್ರಿಸ್ಟಲ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಈ ಥರ ಎಂಬ್ರಿಯೋ ಕೂಲ್ ಡೌನ್ ಮಾಡಬೇಕು. ಸೊ ನಾರ್ಮಲ್ ಟೆಂಪರೇಚರ್ಗಿಂತನೂ ಕಡಿಮೆ ಇರಬೇಕು, ಹಾಗಾಗಿ ಅದನ್ನ ಫ್ರೀಸಿಂಗ್ ಮಾಡೋವಂಥದ್ದು ಇದೇ ರೀಸನ್ಗೆ. ಸೊ ಈ ಥರ ಫ್ರೀಸಿಂಗ್ ಮಾಡಬೇಕು ಅಂತಂದರೆ ಅದನ್ನ ಲಿಕ್ವಿಡ್ ನೈಟ್ರೋಜನ್ ಮೇಲೆ ಇಡ್ತಾರೆ ಒಂದು ಕ್ಲಿನಿಕಲ್ಲಿ, ಅವ್ರ ಎಂಬ್ರಿಯೋ ಲ್ಯಾಬಲ್ಲಿ ಒಂದು ಲಿಕ್ವಿಡ್ ನೈಟ್ರೋಜನ್ ಮೇಲೆ ಇಟ್ಟಿರ್ತಾರೆ. ಸೊ ಇದನ್ನ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಆ ರೀಸನ್ಗೋಸ್ಕರ. ಕೆಲವೊಂದು ಸಲ ಕೆಲವರು 6 ಮಂತ್ ಇರ್ತಿರ್ತಾರೆ, ಕೆಲವರು 3 years 5 years. ಸೊ ನಾವು ಎಷ್ಟು ಮಂತ್ ಇಟ್ಟಿರ್ತೀವಿ ಎಂಬ್ರಿಯೋ ಲ್ಯಾಬಲ್ಲಿ ಅವ್ರ ಎಂಬ್ರಿಯೋ ಫ್ರೀಸಿಂಗ್ ಮಾಡಿರ್ತೀವಿ ಅಷ್ಟು ನಾವು ಚಾರ್ಜ್ನ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ 1 year ಚಾರ್ಜಸ್, 2 years ಈ ಥರ ಮಾಡಬೇಕಾಗುತ್ತೆ. ಯಾಕೆಂತ ಅವರು ಪದೇ ಪದೇ ಈ ಲಿಕ್ವಿಡ್ನ ಚೇಂಜ್ ಮಾಡ್ತಾ ಇರಬೇಕು, ಅವರು ಲಿಕ್ವಿಡ್ ನೈಟ್ರೋಜನ್ನ ಚೇಂಜ್ ಮಾಡ್ತಾ ಇರಬೇಕು. ಸೊ ಹಾಗಾಗಿ ಇದನ್ನ ಎಕ್ಸ್ಟ್ರಾ ಅಂದರೆ ನಿಮಗೆ ಕಾಸ್ಟ್ ವೈಸ್ ಹೇಳಬೇಕು ಅಂತಂದರೆ ಇದು ಎಕ್ಸ್ಟ್ರಾ ಖರ್ಚೇ. ಬಟ್ ನಿಮಗೆ ಪ್ರತಿ ಸಲ ಒಂದು ವೇಳೆ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂತಂದರೆ IVF ಈ ಮಂತ್ದು ಫೇಲ್ ಆಯಿತು ಅಂತಂದರೆ ಸೊ ನೆಕ್ಸ್ಟ್ ಮಂತ್ ಅವ್ರು ಅದಕ್ಕಿಂತ ನೆಕ್ಸ್ಟ್ ಮಂತ್ ಮಾಡ್ತೀನಿ ಅಂತಂದರೆ ಅಗೇನ್ ನಿಮಗೆ ಓವಮ್ ಪಿಕಪ್ ಮಾಡಬೇಕು, ಅವ್ರು ಇಂಜೆಕ್ಷನ್ಸ್ ಕೊಡಬೇಕು, ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು, ಡೈರೆಕ್ಟಾಗಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ಬೋದಲ್ವ. ಸೊ ಅದಕ್ಕೋಸ್ಕರ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಈ ಥರ ಫ್ರೀಸಿಂಗ್ ಆಪ್ಷನ್ ಮಾಡ್ತಾರೆ. ಸೊ ಅದೇ ರೀಸನ್ಗೆ ಈ ಫ್ರೀಸಿಂಗ್ ಆಪ್ಷನ್ ಇರೋವಂಥದ್ದು. ಸೊ ಹಾಗಾಗಿ ಇನ್ನು ಕೆಲವು ಡಾಕ್ಟರ್ಗಳು ಏನು ಮಾಡ್ತಾರೆ, ಈ ಮಂತಲ್ಲಿ ನಿಮಗೆ ಏನಾದ್ರು ಇವಾಗ IVF ಅವ್ರು ಓವಮ್ ಪಿಕಪ್ ಆಗಿದೆ, ಅವರು ನಿಮ್ಮ ಓವರಿಯಿಂದ ಎಗ್ನ ತೊಗೊಂಡಿದ್ದಾರೆ ಓವಮ್ ಪಿಕಪ್ ಮಾಡಬೇಕಾದ್ರೆ, ಬಟ್ ಆ ಮಂತಲ್ಲಿ ಕೆಲವು ಡಾಕ್ಟರ್ಗಳು ಮಾಡಲ್ಲ. ಯಾಕೆಂದರೆ ಹೈ ಡೋಸೇಜ್ ಇಂಜೆಕ್ಷನ್ಸ್ ಇರೋದ್ರಿಂದ ನಮ್ಮ ಬಾಡಿ ಅಷ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಮಂತ್ ಮಾಡೋ ಚಾನ್ಸಸ್ ಇರುತ್ತೆ, IVF ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಎಂಬ್ರಿಯೋ ಫ್ರೀಸಿಂಗ್ನ ಮಾಡಿರ್ತಾರೆ. ಆ್ಯಂಡ್ ಇನ್ನೂ ಕೆಲವರು ಹೇಳ್ತಾರೆ ಈ ಥರ ನಾರ್ಮಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಎಂಬ್ರಿಯೋ ಫ್ರೀಸಿಂಗ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ರೆ ಅದರ ಕ್ವಾಲಿಟಿ ಆಮೇಲೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಕೆಲವು ಡಾಕ್ಟರ್ಗಳು ಸಜೆಷನ್ ಮಾಡೋವಂಥದ್ದು.
ಸೊ ಬಟ್ ಮೇನ್ ಎಂಬ್ರಿಯೋ ಫ್ರೀಸಿಂಗ್ ಇದೇ ರೀಸನ್ಗೆ ಫ್ರೆಂಡ್ಸ್, ನಿಮಗೆ ಪದೇ ಪದೇ ಯಾರಿಗಾದ್ರೂ ಫೀಲ್ ಆಗ್ತಾ ಇದೆ ಅವ್ರಿಗೆ ಪದೇ ಪದೇ ಓಮ್ ಪಿಕಪ್ ಮಾಡಬೇಕು, ಇಂಜೆಕ್ಷನ್ ಕೊಡಬೇಕು, ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಈ ಥರ ಫ್ರೀಸಿಂಗ್ ಆಪ್ಷನ್ ಮಾಡ್ಕೋಬೋದು. ಅವ್ರು ಇಲ್ಲಾಂದರೆ ನಿಮಗೆ ಪ್ರೆಗ್ನೆನ್ಸಿ ಇವಾಗ ಬೇಡ ನೆಕ್ಸ್ಟ್ ಮಂತ್ ಬೇಕು ಆರ್ ನೆಕ್ಸ್ಟ್ ಇಯರ್ ಬೇಕು ಅಂತಂದರೆ ಈ ಥರ ಫ್ರೀಸಿಂಗ್ ಆಪ್ಷನ್ ಮಾಡ್ಕೊಂಡು ಇಟ್ಕೋಬೋದು. ಕ್ವಾಲಿಟಿ ಏನು ನಿಮಗೆ ಖರಾಬ್ ಆಗಲ್ಲ, ಯಾಕೆಂತಂದರೆ ಅದು ಲಿಕ್ವಿಡ್ ನೈಟ್ರೋಜನ್ ಇರೋದ್ರಿಂದ ನಾವು ಏನು ಕ್ವಾಲಿಟಿ ಮೇಂಟೈನ್ ಆಗಿರುತ್ತೆ ಸ್ಟಾರ್ಟಿಂಗಲ್ಲಿ ಅದೇ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಬಟ್ ನಿಮಗೆ ಲೇಟ್ ಪ್ರೆಗ್ನೆನ್ಸಿ ಆಗೋದ್ರಿಂದ ಒಂದು ವೇಳೆ ಲೇಟ್ ಪ್ರೆಗ್ನೆನ್ಸಿ ಏನೋ ನೀವು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಂದರೆ ಆವಾಗ ನಮ್ಮ ಬಾಡಿಯಲ್ಲಿರೋ ಎಗ್ಗು ಕ್ವಾಲಿಟಿ ಅವ್ರ ಎಂಬ್ರಿಯೋ ಕ್ವಾಲಿಟಿ ಖರಾಬ್ ಆಗ್ಬೋದು. ಸೊ ಬಟ್ ಇದರ ಕ್ವಾಲಿಟಿ ಹಾಗೆ ಇರುತ್ತೆ, ಆಮೇಲೆ ಸಕ್ಸಸ್ ರೇಟು ಕೂಡ ಜಾಸ್ತಿ ಇರುತ್ತೆ ಅನ್ನೋ ರೀಸನ್ಗೋಸ್ಕರ ಮೊದಲೇ ಈ ಥರ ಲೇಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿರೋ ಈ ಥರ ಫ್ರೀಸಿಂಗ್ ಆಪ್ಷನ್ ಬೇಕಾದರೂ ಹೋಗ್ಬೋದು. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಇದೇ ಥರ ವಿಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ಏನೇ ವೀಡಿಯೋ ಹಾಕೋದು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಇದರ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರ್ಬೋದು, ಹೆಲ್ತ್ ಕೇರ್ ರೂಟೀನ್ ಆಗಿರ್ಬೋದು, ಬಿಫೋರ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ, ಬೇಬಿ ಕೇರು, ಇದೇ ಥರ ಹೆಚ್ಚಿನ ಮಾಹಿತಿಯನ್ನು ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ಸ್.